ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ರಾಮ್ ಚರಣ್ ಅವರ ಪೆದ್ದಿ ಫಿಲಂ ಇದೇ ಏಪ್ರಿಲ್ 30ಗೆ ರಿಲೀಸ್ ಆಗ್ತಾ ಇದೆ. ಆದ್ರೆ ಇವಾಗ ಲೇಟೆಸ್ಟ್ ಅಪ್ಡೇಟ್ಸ್ ಪ್ರಕಾರ ರಾಮ್ ಚರಣ್ ಅವ್ರಿಗೆ ರೀಸೆಂಟ್ ಆಗಿ ಒಂದು ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಅವರ ಲೆಫ್ಟ್ ಐ ಇಂಜುರಿ ಆಗಿತ್ತಲ್ವಾ, ಇದರಿಂದ ಈ ಫಿಲಂ ನ ಶೂಟಿಂಗ್ ಡಿಲೇ ಆಗ್ತಾ ಇದೆಯಂತೆ. ಸೊ ಇದೇ ರೀಸನ್ ಇಂದ ಫಿಲಂ ಟೀಮ್ ಈ ಫಿಲಂ ನ ಮತ್ತೆ ಪೋಸ್ಟ್ಪೋನ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ ಅಂತ ಅನ್ನೋ ನ್ಯೂಸ್ ಕೇಳಿ ಬರ್ತಾ ಇದೆ. ಮತ್ತೆ ಫ್ಯಾನ್ಸ್ ಈ ಫಿಲಂ ಅಲ್ಲಿ ಜಾನ್ವಿ ಕಪೂರ್ ಅವರು ಆಕ್ಟ್ ಮಾಡ್ತಾ ಇರೋದ್ರಿಂದ ಈ ಫಿಲಂ ಕೂಡ ಓಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಯಾಕೆ ಅಂಡ್ ಶಿವರಾಜ್ ಕುಮಾರ್ ಅವರ ಕ್ಯಾರೆಕ್ಟರ್ ಏನು, ಮತ್ತೆ ಈ ಫಿಲಂ ನ ಸ್ಟೋರಿ ಏನು ಅಂತ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಅಂಡ್ ನಾನ್ ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಮಾತ್ರನೇ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಈ ಫಿಲಂ ನ ರೀಸೆಂಟ್ ಅಪ್ಡೇಟ್ ಅಲ್ಲಿ ಅಂದ್ರೆ ರಾಮ್ ಚರಣ್ ಅವರ ಬರ್ತ್ಡೇಗೆ ರಿಲೀಸ್ ಆದ ಗ್ಲಿಮ್ಸ್ ಅಲ್ಲಿ ಶಿವರಾಜ್ ಕುಮಾರ್ ಅವರ ಒಂದು ಡೈಲಾಗ್ ಕೇಳಿದ್ರೇನೆ ನಮಗ್ ಗೊತ್ತಾಗ್ತಾ ಇದೆ ಇವರು ಈ ಫಿಲಂ ಅಲ್ಲಿ ಒಬ್ಬ ಕುಸ್ತಿಪಟುವಾಗಿ ಅದನ್ನ ಹೇಳ್ಕೊಡುವಂತ ಮಾಸ್ಟರ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ. ಸೊ ಇದರಲ್ಲಿ ರಾಮ್ ಚರಣ್ ಅವ್ರನ್ನ ಪೈಲ್ವಾನ್ ತರ ರೆಡಿ ಮಾಡೋದು ಅಂಡ್ ಅವರ ಗುರು ಅಂತ ಅನ್ನಿಸ್ಕೊಳ್ಳೋದು ಶಿವರಾಜ್ ಕುಮಾರ್ ಅಂತ ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ಈ ಫಿಲಂ ಅಲ್ಲಿ ಇವರು ಒಂದು ಆಕ್ಷನ್ ಸೀಕ್ವೆನ್ಸ್ ಅಲ್ಲೂ ಕೂಡ ಶಿವರಾಜ್ ಕುಮಾರ್ ಅವರು ಕಾಣಿಸ್ಕೊಳ್ತಾರೆ ಅಂತ ಫಿಲಂ ಟೀಮ್ ಶೇರ್ ಮಾಡ್ಕೊಂಡಿದೆ. ಇನ್ನು ಇವರ ಕ್ಯಾರೆಕ್ಟರ್ ನೇಮ್ ಬಂದು ಈ ಫಿಲಂ ಅಲ್ಲಿ ಗೌರ್ ನಾಯ್ಡು ಅಂತ. ಮತ್ತೆ ರಾಮ್ ಚರಣ್ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಾದ್ರೆ ಈ ಫಿಲಂ ಅಲ್ಲಿ ಇವರು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಒಬ್ಬ ಪೈಲ್ವಾನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಮತ್ತೆ ಇವರ ಡ್ಯಾನ್ಸ್ ಕೂಡ ಅಷ್ಟೇ ಚಿಕ್ರಿ ಸಾಂಗ್ ಅಲ್ಲಿ ರೈ ರೈ ರಾರ ಸಾಂಗ್ ಅಲ್ಲಿ ಟಾಪ್ ನಾಚ್ ಅಲ್ಲಿ ಬಂದಿದೆ. ಇನ್ನು ಇವರ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಟೀಸರ್ ಅಲ್ಲಿ ಇದ್ದಂತ ಬಾಡಿಗೂ ಅಂಡ್ ಮೊನ್ನೆ ಪೈಲ್ವಾನ್ ಗ್ಲಿಮ್ಸ್ ಅಲ್ಲಿ ರಿಲೀಸ್ ಆಗಿರುವಂತ ಬಾಡಿ ಟ್ರಾನ್ಸ್ಫಾರ್ಮೇಶನ್ ನ ನೀವು ಫಿಲಂ ಅಲ್ಲಿ ನೋಡಿದ್ರೆ ಡೆಫಿನೆಟ್ಲಿ ವಾವ್ ಮೊಮೆಂಟ್ಸ್ ಸಿಗುತ್ತೆ. ಅಷ್ಟೇ ಅಲ್ಲ, ಇವರು ಈ ಫಿಲಂ ಅಲ್ಲೂ ಕೂಡ ತ್ರಿಬಲ್ ಆರ್ ತರ ಇವರ ವಾಯ್ಸ್ ನ ಕನ್ನಡದಲ್ಲಿ ಕೂಡ ಕೊಡ್ತಾ ಇದ್ದಾರೆ. ಇದು ಕನ್ನಡದಲ್ಲಿ ನೋಡೋರ್ಗೆ ಡೆಫಿನೆಟ್ಲಿ ಇಷ್ಟ ಆಗೋದು ಗ್ಯಾರಂಟಿ. ಇನ್ನು ಈ ಫಿಲಂ ಸ್ಟೋರಿ ಬಗ್ಗೆ ಹೇಳೋದಾದ್ರೆ ಇವಾಗ ಆಗ್ಲೇ ಲೀಕ್ ಆಗಿರೋ ಹಾಗೆ ಇದು ಆಂಧ್ರ ಪ್ರದೇಶದಲ್ಲಿ 1980 ಪೀರಿಯಡ್ ಆಫ್ ಟೈಮ್ ಅಲ್ಲಿ ನಡೆಯುವಂತ ಫ್ರಿಕ್ಷನ್ ಫಿಲಂ. ಅಂದ್ರೆ ರಾಮ್ ಚರಣ್ ಅವರ ಊರು ಎರಡು ಸಮುದಾಯ ಆಗಿ ಡಿವೈಡ್ ಆಗಿರುತ್ತೆ. ಹೀಗಿರ್ಬೇಕಾದ್ರೆ ಇದರಿಂದ ಇವರು ತುಂಬಾ ಕಷ್ಟಗಳನ್ನ ಅನುಭವಿಸಿರ್ತಾರೆ. ಇದನ್ನ ರಾಮ್ ಚರಣ್ ಅವರು ಹೇಗೆ ಸ್ಪೋರ್ಟ್ಸ್ ಇಂದ ಇವ್ರನ್ನ ಒಂದ್ ಮಾಡ್ತಾರೆ ಅಂಡ್ ಅಲ್ಲಿರುವಂತ ಫ್ರಿಕ್ಷನ್ ನ ಹೇಗೆ ಹೋಗಿಸ್ತಾರೆ ಅನ್ನೋದು ಫಿಲಂ ಸ್ಟೋರಿ. ಮತ್ತೆ ಇದರಲ್ಲಿ ಜಗಪತಿ ಬಾಬು ಅವರ ವೈರಲ್ ಇನ್ಸಿಡೆಂಟ್ ಏನಪ್ಪಾ ಅಂತಂದ್ರೆ ಅದು ಇವ್ರನ್ನ ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಯಾಕೆ ಅಂತಂದ್ರೆ ಇವರ ಲುಕ್ ಆಗಿದೆ, ಇವ್ರು ಎಲ್ಲೂ ಕೂಡ ಇದು ಜಗಪತಿ ಬಾಬು ಅಂತ ಕಂಡಿಡಿಯೋಕ್ ಆಗಲ್ಲ ಆ ತರ ಇದೆ. ಅಂಡ್ ಇವರು ಇದೇ ಲುಕ್ ಅಲ್ಲಿ ಸೆಟ್ ಇಂದ ಔಟ್ಸೈಡ್ ಬಂದು ನಾರ್ಮಲ್ ಪಬ್ಲಿಕ್ ಜೊತೆ ಒಂದು ಟೀ ಶಾಪ್ ಗೆ ಹೋಗಿದ್ರಂತೆ. ಅಲ್ಲಿ ಯಾರು ಕೂಡ ಇವ್ರನ್ನ ಜಗಪತಿ ಬಾಬು ಅಂತ ಐಡೆಂಟಿಫೈ ಮಾಡೇ ಇಲ್ಲ ಅಂತ ಹೇಳಿರುವಂತ ಒಂದು ಸ್ಟೇಟ್ಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ. ಹಾಗೆ ಈ ಫಿಲಂ ಅಲ್ಲಿ ಜಾನ್ವಿ ಕಪೂರ್ ಅವರ ಬಗ್ಗೆ ನೆಗೆಟಿವಿಟಿ ಕೇಳಿ ಬರ್ತಾ ಇದೆ. ಅದೇನಪ್ಪಾ ಅಂತಂದ್ರೆ ಇವರು ರೀಸೆಂಟ್ ಆಗಿ ಆಕ್ಟ್ ಮಾಡಿರುವಂತ ಯಾವ ಫಿಲಂ ಕೂಡ ಹಿಟ್ ಆಗಿಲ್ಲ ಅನ್ನೋದು. ಅಂದ್ರೆ ಲಾಸ್ಟ್ 10 ಫಿಲಂ ಅಲ್ಲಿ ಇವರ 4 ಫಿಲಂ ಮಾತ್ರನೇ ಆವರೇಜ್ ಆಗಿದ್ರೆ ಇನ್ನು ಮಿಕ್ಕಿರೋ ಎಲ್ಲಾ ಫಿಲಂ ಕೂಡ ಫ್ಲಾಪ್ ಆಗಿದೆ. ಸೊ ಫ್ಯಾನ್ಸ್ ಇವರ ಕ್ಯಾರೆಕ್ಟರ್ ನ ಫಿಲಂ ಅಲ್ಲಿ ತುಂಬಾ ಕಮ್ಮಿ ಮಾಡ್ಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಅಂಡ್ ಇನ್ನ ಒಂದು ಏನು ಅಂತಂದ್ರೆ ಇವರ ಜೊತೆ ಅನ್ವಾಂಟೆಡ್ ಸಾಂಗ್ಸ್ ನ ರಿಮೂವ್ ಮಾಡ್ಬೇಕು ಅಂತಾನೂ ಕೂಡ ಕೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ದೇವರ ಫಿಲಂ ಅಲ್ಲೂ ಕೂಡ ಇವರ ಗ್ಲಾಮರ್ ನ ತೋರ್ಸೋದಕ್ಕೆ ಮತ್ತೆ ಇವ್ರನ್ನ ಸಾಂಗ್ ಅಲ್ಲಿ ತೋರ್ಸೋದಕ್ಕೆ ಅಂತ ಸಾಂಗ್ಸ್ ನ ಆಡ್ ಮಾಡೋದಕ್ಕೆ ಹೋಗಿ ಫಿಲಂ ಫ್ಲೋ ನ ಮಿಸ್ ಮಾಡ್ಕೊಂಡಿದ್ರು. ಸೊ ಅದ್ ಇಲ್ಲಿ ರಿಪೀಟ್ ಆಗ್ಬಾರ್ದು ಅಂತ ಫ್ಯಾನ್ಸ್ ತೆಲುಗುಲಿ ಟ್ರೋಲ್ ಮಾಡ್ತಾ ಇದ್ದಾರೆ. ಇದು ಫಿಲಂಗೆ ಒಂದ್ ಸೈಡ್ ಎಫೆಕ್ಟ್ ಆಗೋದು ಗ್ಯಾರಂಟಿ. ಮತ್ತೆ ಈ ಫಿಲಂ ಏನಾದ್ರೂ ಇದೇ ಏಪ್ರಿಲ್ 30ಗೆ ರಿಲೀಸ್ ಆದ್ರೆ ಇದು ಕನ್ನಡದಲ್ಲಿ ಬರ್ತಾ ಇರುವಂತ ಧ್ರುವ ಸರ್ಜಾ ಅವರ ಕೆಡಿ ಫಿಲಂಗೆ ಎಫೆಕ್ಟ್ ಆಗೋದು ಮಾತ್ರ ಪಕ್ಕ. ಅಂಡ್ ಇಫ್ ಇನ್ ಕೇಸ್ ಇದು ಪೋಸ್ಟ್ಪೋನ್ ಆದ್ರೆ ನೆಕ್ಸ್ಟ್ ಯಾವ ಡೇಟ್ಗೆ ಬರುತ್ತೆ ಅನ್ನೋದನ್ನ ಫಿಲಂ ಟೀಮ್ ಅವರೇ ಕನ್ಫರ್ಮ್ ಮಾಡ್ಬೇಕು. ಸದ್ಯಕ್ಕೆ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಅವರ ಪೆದ್ದಿ ಫಿಲಂ ನ ಟ್ರೆಂಡ್ ಶುರು ಆಗಿದ್ದು ಫ್ಯಾನ್ಸ್ ಇವರ ಪೈಲ್ವಾನ್ ಬಾಡಿ ಲುಕ್ಗೆ ಫಿದಾ ಆಗಿದ್ದಾರೆ. ಹಾಗೆ ಈ ಫಿಲಂ ಯಾವಾಗ ರಿಲೀಸ್ ಆಗತ್ತೆ ಅಂತ ವೆಯ್ಟ್ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈ ಫಿಲಂ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು, ಈ ಫಿಲಂ ಹಿಟ್ ಆಗುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಫಿಲಂ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.